ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಅಧಿಕೃತವಾಗಿ ಘೋಷಿಸುತ್ತೆ 1 ವರ್ಷ ಆಗಿದೆ. ಅದರ ಉದ್ದೇಶ ವಚನ ಸಾಹಿತ್ಯವನ್ನ ಸಮುದಾಯದ ಎಲ್ಲ ವರ್ಗಗಳಿಂದ ಮುಗಿಸಿಕೊಳ್ಳುವಂತದ್ದಾಗಿರೋದ್ರಿಂದ ಆ ದಿಶೆಯಲ್ಲಿ ಸರ್ಕಾರ ಏನೋ ಕಾರ್ಯಪ್ರವೃತ್ತಿ ಬಹಳ ವೇಗವಾಗಿ ಆಗದೇ ಇರೋದ್ರಿಂದ ಜಾಗತಿಕ ಲಿಂಗಾಯತ ಮಹಾಸಂಘದ ಪರವಾಗಿ ಒಂದು ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ಆ ಅಭಿಯಾನ ಬಸವ ಸಂಸ್ಕೃತಿ ಅಭಿಯಾನ. ಅದು ಮಠಾಧೀಶರ ವಿರಕ್ತ ಮಠದ ಮಠಾಧೀಶರ ಒಕ್ಕೂಟ ಕೂಡ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಮತ್ತು ಬಹಳ ಮುಖ್ಯವಾಗಿ ಇದು 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಬಸವಣ್ಣನವರ ಹುಟ್ಟೂರಾದಂಥ ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಆಗಿದೆ. ಆ ಒಂದು ಯಾತ್ರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹೋಗ್ತಾ ಇದೆ. ಹಾಗೆ ಅಲ್ಲಿ ಪ್ರಾರಂಭ ಆದಂತಹದ್ದು ಈ ತಿಂಗಳ 6ನೇ ತಾರೀಕು ಅಂದರೆ ಬರುವ ಶನಿವಾರ ಬಳ್ಳಾರಿಗೆ ಆಗಮಿಸಲಿದೆ. ಆಗಮಿಸುವ ಉದ್ದೇಶ ನಾನು ಹೇಳಿದೆ, ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವ ಮತ್ತು ವಚನ ಸಾಹಿತ್ಯವನ್ನು ಪ್ರಸರಿಸುವ ಎರಡು ಕೆಲಸ ಮುಖ್ಯ ಉದ್ದೇಶ ಆಗಿರುತ್ತದೆ ಅಂತ. ಈಗ ಆ ಕಾರ್ಯಕ್ರಮದ ವಿವರಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ರಥಯಾತ್ರೆ ಏನಿದೆ, ಆ ರಥಯಾತ್ರೆ ಬೆಳಿಗ್ಗೆ 9 ಗಂಟೆ ಅಥವಾ 9:30ಕ್ಕೆ ಬಳ್ಳಾರಿಗೆ ಆಗಮಿಸ್ತಿದೆ. ನಮಗೆ ಹಿಂದೆ ಯಾರಿಗಾದ್ರೂ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ರೆ ಅದು ಕ್ಲಾಸಿಕ್ ಫಂಕ್ಷನ್ ಹಾಲ್ ಸ್ವಾಗತಿಸಲಾಗ್ತದೆ ಅಂತ ಕೊಟ್ಟಿದ್ವಿ. ಅದು ರಾಯಚೂರಿಂದ ಬರ್ತಾ ಇರೋದ್ರಿಂದ ರಾಯಚೂರು ಬಳ್ಳಾರಿ ವಾಣಿಜ್ಯ ಸ್ವರೂಪ ರಸ್ತೆ ತುಂಬಾ ಹದಗೆಟ್ಟಿರೋದ್ರಿಂದ ಆಧೋನಿ ಮೇಲೆ ಬರೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ಅದೀಗ KRS ಕಲ್ಯಾಣ ಮಂಟಪದ ಹತ್ರ ಮೋಕ ರೋಡ್ ಅಂತ ಬರ್ತದೆ. ಆ KRS ಕಲ್ಯಾಣ ಮಂಟಪದ ಹತ್ರ ಬೆಳಿಗ್ಗೆ 9 ಗಂಟೆಗೆ ನಾವು ಅದನ್ನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೇನೆ ಆ ಸ್ವಾಗತಿಸಿದಂತ ರಥಯಾತ್ರೆಯನ್ನ ಮೋಟರ್ ಸೈಕಲ್ಗಳ ಮೂಲಕ ಒಂದು ರ್ಯಾಲಿನೂ ಮಾಡ್ತಾ ಇದ್ದೀವಿ ಬೆಳಿಗ್ಗೆ. ಅದು KRS ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ಮೋಕ ರಸ್ತೆ ದುರ್ಗಮ್ಮಗುಡಿ ಮೂಲಕ ಅಂಡರ್ಬ್ರಿಡ್ಜಲ್ಲಿ ಗುರುಪೇಟ್ ಪೊಲೀಸ್ ಸ್ಟೇಷನ್ ವರೆಗೆ ಹೋಗಿ ಮತ್ತು ಅಲ್ಲಿಂದ HRG ಸರ್ಕಲ್ ಹೋಗಿ ಅಲ್ಲಿ ಬಸವ ಪ್ರತಿಮೆಗೆ ಒಂದು ಹಾರ ಹಾಕೋದ್ರ ಮೂಲಕ ಸಲ್ಲಿಸಿದ ಮೇಲೆ ಗಮನ ಸಲ್ಲಿಸಿದ ಮೇಲೆ ಓವರ್ ಬ್ರಿಡ್ಜ್ ಮೇಲೆ ಮತ್ತೆ ಹೋಗಿ ಮುಂದೆ SP ಸರ್ಕಲ್ ಅಲ್ಲಿ ವಾಲ್ಮೀಕಿ ಅವರ ಒಂದು ಪ್ರತಿಮೆ ಕೂಡ ಮಾಲಾರ್ಪಣೆ ಮಾಡಿ ಅದು ಅಲ್ಲಿಂದ ಮತ್ತೊಂದು ದುರ್ಗಮ್ಮಗುಡಿ ಬಂದು ಕಪ್ಪುಗಲ್ ರಸ್ತೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ಯಾತ್ರೆ ಮುಗಿತದೆ. ಬಹಳ ವೇಗವಾಗಿ ಮಾಡ್ತೀವಿ. ಯಾವ ಟ್ರಾಫಿಕ್ಗೆ ಆಗದಂಗೆ 1 ಗಂಟೆ ಒಳಗೆಲ್ಲ ಮುಗಿಸ್ತೇವೆ. ಇದು ನಾವು ಎಲ್ಲರನ್ನೂ ನಿರ್ಮಾಣ ಮಾಡಿದ ಲೆಕ್ಕ ಕೊಡ್ತೇವೆ ರ್ಯಾಲಿ ಆಗಿರೋದು. ಇದಾದ್ಮೇಲೆ ವಿಶೇಷವಾಗಿ ಕಾರ್ಯಕ್ರಮವನ್ನು ASM ಕಾಲೇಜಲ್ಲಿ ಇಟ್ಕೊಂಡಿದ್ದಾರೆ. 11 ಗಂಟೆಗೆ ವುಮೆನ್ಸ್ ಕಾಲೇಜಲ್ಲಿ ನಡೆಯುವಂತಹದ್ದು ವಿದ್ಯಾರ್ಥಿನಿಯರ ಜೊತೆಗೆ ಸಂವಾದ. ಈ ಸಂವಾದ ಯಾಕೆ ಆಗಲಿ ಅಂತ ಹೆಚ್ಚು ಅರಿವು ಮೂಡಿಸಬೇಕಾದಂತ ಅವಶ್ಯಕತೆ ಇದೆ ಅಂತ. ಇದು ಭಾವೈಕ್ಯತೆಯನ್ನ ಮತ್ತು ಸಮಾಜವನ್ನ ಕಟ್ಟುವಂತ ಒಂದು ಸಾಹಿತ್ಯ ಆಗಿರೋದ್ರಿಂದ ವಚನ ಸಾಹಿತ್ಯ ಅದನ್ನ ಎಲ್ಲ ವರ್ಗಗಳಿಗೂ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಸಂಕ್ಷಿಪ್ತವಾಗಿ ಒಂದು ಕಾಲೇಜಲ್ಲಿ ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ, ರೋಸ್ಟರ್ ಸಿಸ್ಟಮ್ ಅಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ವಚನ ಸಾಹಿತ್ಯವನ್ನ ಪರಿಚಯ ಮಾಡಿಸುವಂತದ್ದು 11 ಗಂಟೆಯಿಂದ 1 ಗಂಟೆವರೆಗೆ ಇರ್ತದೆ.